ಸಂಸ್ಕೃತಿ ಶಿಬಿರಗಳು, ಕ್ಯಾಲೆಂಡರ್ ಬಿಡುಗಡೆ, ಗುರುಸ್ಥಾನ ಭೇಟಿ, ಹೀಗೆ 10 ಹಲವು ಯೋಜನೆಗಳನ್ನು ಕಾರ್ಯಗತಗೊಳಿಸಲಿಕ್ಕೆ ನಾವು ಶ್ರಮಿಸ್ತಾ ಇದ್ದೇವೆ. 2023ರಂದು ನಮ್ಮ ಅಂಗಸಂಸ್ಥೆಯ ಆತಿಥ್ಯದಲ್ಲಿ 70ನೇ ಮಹಾಸಭೆ ಹಾಗೂ ಕೇಂದ್ರೀಯ ಅಧಿವೇಶನವನ್ನು ಯಶಸ್ವಿಯಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಸೇರಿ ಅದನ್ನು ಯಶಸ್ವಿಯಾಗಿ ನಡೆಸಲು ಸಹಕರಿಸಿದ್ದೇವೆ. ಎಸ್.ಎನ್.ಮಯ್ಯ ಬದಿಯರ್ಕಾವೆ, ವೇದಿಕೆಯಲ್ಲಿರುವ ಎಲ್ಲ ಊಟ ಹಾಗೂ ಊಟೇತರ ಬಂಧುಗಳೇ, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಬಂಧು ಭಗಿನಿಯರೇ, ಮೊದಲನೇದಾಗಿ ಶ್ರೀ ಕ್ಷೇತ್ರದ ಹಾರ್ದಿಕ ಶುಭ ಹಾರೈಕೆಗಳನ್ನು ನಿಮಗೆ ಸಲ್ಲಿಸಬಯಸ್ತೇನೆ. ಹೊಡೆದ ಜ್ವರ ಕಳೆದು, ಯಾಕಂತ ಹೇಳಿದ್ರೆ ಭಜನೆ ಮಾತ್ರ ಹೊಡೆದಲ್ಲ, ಇದಕ್ಕೆ ಹೊಡಿಬೇಕು, ಶಬ್ದ ಬರಬೇಕು. ಶಬ್ದವಿದ್ದಲ್ಲಿ ಮಾತ್ರ ಪ್ರಗತಿ ಇದ್ದಲ್ಲಿ ಮಾತ್ರ ಏಳಿಗೆ. ಜಗತ್ತಿನ ಭೀಷ್ಮ ಅಂತ ಹೇಳಿ ನಾವು ಕರೀತಾ ಇರತಕ್ಕಂಥ ಡಾಕ್ಟರ್ ಕೈಯಾರು ಪ್ರಭಾಕರ ಹೊಳ್ಳದ ನಂತರ ನಾನೇನು ಅಧ್ಯಕ್ಷತೆಯನ್ನು ವಹಿಸಿದ್ದೆ. ಅದಕ್ಕಿಂತ ಮುಂಚೆ 2004ರಲ್ಲಿ ನಾನು ಕುಂದಾಪುರ ಅಂಗಸಂಸ್ಥೆ ಅಧ್ಯಕ್ಷನಾಗಿದ್ದಾಗಲೇ ಈ ಜನಸಂಪರ್ಕ ಸಭೆ, ನೀವು ಹೇಳಿದ್ರಿ 2006 ಅಂತ ಹೇಳಿ, ನಾವು ಸಾಧಾರಣ 2004ರ ಹಾಗೆ ನಮ್ಮದು ನಿಮ್ಮಷ್ಟು ದೊಡ್ಡ ವ್ಯಾಪ್ತಿ ಇರುವಂಥದ್ದಲ್ಲ. ಕುಂದಾಪುರ ಅಂಗಸಂಸ್ಥೆ ಒಂದು ತಾಲೂಕು ಹೆಡ್ ಕ್ವಾರ್ಟರ್ಸ್ನಲ್ಲಿರುವಂಥದ್ದು. ಆದರೂ ನಾನೊಂದು ಪರಿಕಲ್ಪನೆ ಇಟ್ಕೊಂಡೆ, ಹೊಸತನ ತಂದದ್ದು. ಅದು ಉಭಯ ಕುಶಲೋಪರಿ ಅಂತ, ನೀವೇನು ಜನಸಂಪರ್ಕ ಅಂತ ಕರಿತೀರಿ, ಸಮುದಾಯದತ್ತ ಸಂಘಟನೆ ಅನ್ನೋದು. ಅದು 2006ರಲ್ಲಿ ಹಾಕ್ಕೊಂಡ್ರಿ. 25ರಲ್ಲಿ ನಿಮ್ಮ ರಜತ ಸಮಾರಂಭದಲ್ಲಿ ಕೂಡ ನಾನು ಭಾಗವಹಿಸಿದ್ದೆ. ಆಮೇಲೆ ಈಗ ನೀವು ಕೋವಿಡ್ ನಂತರ ಮಧ್ಯದಲ್ಲಿ ಸ್ವಲ್ಪ ಕೋವಿಡ್ ಮಹಾಮಾರಿ ಎನ್ನುವಂಥ ಸ್ಥಾಗಿತ್ಯದಿಂದಾಗಿ ಈಗ 200ನೇ ಜನಸಂಪರ್ಕ ಸಭೆಯನ್ನು ಅದ್ದೂರಿಯಾಗಿ ಕಾರ್ಯಕಾರಿ ಸಮಿತಿಯಲ್ಲಿ ನೀವುಗಳು ತಗೊಂಡ ತೀರ್ಮಾನ, ಶ್ರೀಮತಿ ಮೊದಲೇ ಹೇಳೋದು, ನೀವು ಹೋಗುವುದಕ್ಕಿಲ್ಲ ಮರ ವಾಪಸ್ ಬರೋದ್ರೆ ನನಗೆ ಟೆನ್ಷನ್ ಅಂತೇಳಿ. ಯಾಕಂದ್ರೆ ವಾಪಸ್ ಹೋಗುವಾಗ ಈ ಮುಸಲಧಾರೆ ಬಿಡಿ, ಗುಡುಗು ಸಿಟ್ಟು, ಆರ್ಭಟ, ಮಳೆ, ಗುಡುಗು, ಪುಣ್ಯಕ್ಕಾದದೇನಿಲ್ಲ. ಇವ್ರು ಹೇಳಿದ್ರು 200ನೇ ಜನಸಂಪರ್ಕ ಸಭೆ. ಬಹುಶಃ ಆವಾಗಲೂ ಸ್ವಲ್ಪ ಮಳೆಯೂ ಎಂತ ಇತ್ತು, ನಾನು ಸರಿ ಕೇಳ್ತಾನೂ ಇರಲಿಲ್ಲ. ಆದರೆ ನಾನು ನನ್ನ ಯಾವುದೇ ಮೊಬೈಲ್ ಕ್ಯಾಲೆಂಡರ್ ಆಗಲಿ, ಪುಸ್ತಕ, ನಾನು ತೋಟದಲ್ಲಿದ್ದೆ ಒಂದು ಆದಿತ್ಯವಾರ, ನನಗೆ ನೆನಪಿದೆ, ಹಿಂದೆ ಮುಂದೆ ನೋಡದೆ 200ನೇ ಜನಸಂಪರ್ಕ ಸಭೆಗೆ ನಾನು ಇದ್ದೇ ಇರ್ತೇನೆ ಅಂತ ಹೇಳಿದೆ. ಕಾರಣ ಇಷ್ಟೇ, ಕಾಸರಗೋಡು ಅಂತ ಹೇಳಿದರೆ ಕಾರಂತರಿಗೆ, ಕಾಸರಗೋಡ ಅದು ತಿಳ್ಕೊಳ್ಬಿಡಿ, ಕಾರಂತ ನಮ್ಮ ಮನೆತನೇ ಹಾಗೆ, ಕಾರಂತದವರು ಬೇಕಾದ್ರೆ ಪೋಷಕ ಕೆಲಸ ಮಾಡ್ತಾ ಇದೆ ಅಂತ ಬರ್ಲಿ ನಮ್ಮ ಚಪ್ಪಾಳೆ. ಈಗ ವಿಷಯ ಇಷ್ಟೇ, ಇಚ್ಕೊಡೋದು ಅಂತ ಹೇಳಿದ್ರಿ. ಗಡಿನಾಡು ಪ್ರದೇಶದಲ್ಲಿ 5 ಇದೆಯಾ ಶ್ರೀಧರ, ನಿಮ್ಮ ವ್ಯಾಪ್ತಿ ಎಷ್ಟು? ಚೆನ್ನೈ ಮತ್ತೆ ಮುಂಬೈ ಬಿಡಿ, ಚೆನ್ನೈ, ಮುಂಬೈ ಮತ್ತೆ ಪುಣೆ, ಈ 3 ಬಿಡಿ, ಚೊಟ್ಟಣಗೆ 4ನೇ ಬಿಡಿ. ಈ ಹೇಳಿದ್ದೆ ಮಹಾಸಭೆಯಲ್ಲಿ. ಇವತ್ತು ಬಹುಶಃ ನಮ್ಮ ತರುಣ ಜನಾಂಗಕ್ಕೆ ಆಶ್ಚರ್ಯ ಆಗ್ಬೋದು, ನಾವೆಲ್ಲರೂ ಫಲಾನುಭವಿಗಳು. ಇದರ ಕಟ್ಟಿದ ಹಾಗೆ ಎಷ್ಟೋ ಪ್ರಾತಸ್ಮರಣೀಯರ ಶ್ರಮ, ಬೆವರು, ಎಲ್ಲವೂ ಇಲ್ಲಿ ಮಿಳಿತಗೊಂಡು ಇವತ್ತು ಜಗತ್ ಬೃಹತ್ ಸಂಘಟನೆ ಈ ಮಟ್ಟಕ್ಕೆ ಬಂದಿದೆ. ನಮ್ಮ ಮೂಲಸ್ಥಾನವೂ ಕೂಡ ಯಾವ ರೀತಿಯಲ್ಲಿ ಮೂಲಸ್ಥಾನ ಯಾವಾಗ ಉಚ್ಛ್ರಾಯ ಸ್ಥಿತಿಗೆ ಹೋಯ್ತೋ ತದ್ರೀತಿಯಲ್ಲಿ ಅದೇ ಗತಿಯಲ್ಲಿ ಅದೇ ಹೇಳ್ತೇನೆ. ನನಗೆ ಇವತ್ತಿಗೂ ಬೆಳಿಗ್ಗೆ ಎಷ್ಟು ಹೇಳಿದೆ, ಈಗಲೂ ನೆನಪಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಮೊನ್ನೆ ಜಯಲಕ್ಷ್ಮಿ ಕಾರಂತರವರೇನು ಪುಸ್ತಕ ಬರೀತಾ ಇದ್ರು ಮಂಗಲ್ಪಾಡಿನ, ಅದು ಕಾರಣಾಂತರದ ಮುಂದೆ ಹೋಯ್ತು. 22ನೇ ತಾರೀಕಿತ್ತು ಜೂನ್ನಲ್ಲಿ, ಅದು ಹೋಗಿ ನೆಕ್ಸ್ಟ್ 20 ಜುಲೈಯಲ್ಲಿ. ನಾನಿವತ್ತು ಕೂಡ ಅದನ್ನೇ ಹೇಳಿದ್ದು. ಅಲ್ಲಿಯೂ ಕೂಡ ದುರದೃಷ್ಟವಶಾತ್ ನಮ್ಮಲ್ಲಿ 2 ಕೆಲಸ ಆಗ್ತಾ ಇಲ್ಲ. ಕೋಟದವರು ಹಿಂಜರಿಯುವಂತಹದ್ದು 2 ವಿಚಾರಕ್ಕೆ. ನಮ್ಮ ತೊಂದರೆ ಶ್ರೀಧರರಾವ್ ಅವರ ಸಮ್ಮುಖದಲ್ಲಿ ಹಸ್ತಾಂತರಿಸ್ತಾ ಇದ್ದಾರೆ ನಮಗೆ ನಮ್ಮ ಅಧ್ಯಕ್ಷರಿಗೆ. ಚಪ್ಪಳ ತಟ್ಟಿ ಈ ಬಿಡುಗಡೆ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು ಅಂತ ಕೇಳಿಕೊಳ್ತಾರೆ.
ನಿಜವಾದ ಗೊಬ್ಬರವಾಗಿ ನಮ್ಮ ವ್ಯಕ್ತಿತ್ವದ ಬೆಳವಣಿಗೆಗೆ ಬೇಕಾದ ಹಾಗೆ ಇಂತಹ ಕಾರ್ಯಕ್ರಮ ಮಾಡುವುದು ನಿಜವಾಗಿಯೂ ಸ್ತುತ್ಯರ್ಹ. ಯಾಕೆಂದರೆ ನಾನು ಇಲ್ಲಿ ಬಂದಾಗ ಬರುವ ಮೊದಲೇ ಕೇಳಿದ್ದೇನೆ, ಇಲ್ಲಿ ಬಂದಾಗ ಇಲ್ಲಿ ಭಜನೆ ಮಾಡಿದೆ, ಊಟ ಮಾಡಿದ ಮೇಲೆ ಇಲ್ಲಿ ಭಜನೆ ಮಾಡಿದೆ. ನನಗೆ ಎಷ್ಟು ಸಂತೋಷ ಆಯಿತು ಅಂದರೆ, ಯುವ ಪೀಳಿಗೆ ಅದರಲ್ಲಿ ಅರ್ಧದಷ್ಟು ಜನ ಯುವ ಪೀಳಿಗೆ ಮತ್ತೆ ಹಿರಿಯರು ಎಲ್ಲರೂ ಒಟ್ಟಿಗೆ ಕುಳಿತುಕೊಂಡು ಲಯಬದ್ಧವಾಗಿ ಹಾಡ್ತಾ ಇದ್ರು. ಬಹುಶಃ ಹೆಚ್ಚಿನವರ ಮನೆಯಲ್ಲಿ ಭಜನೆ ಆಗ್ತಾ ಇರಬೇಕು ಅಂತ ನಾನು ಉಳಿಸ್ತೇನೆ. ಇಲ್ಲಿಕ್ಕೆ ಬಿಡುವುದಿಲ್ಲ, ಯಾಕೆಂದ್ರೆ ಕೇಳಿದ್ರೆ ಮತ್ತೆ ಕೈ ಎತ್ತಿ ಕಟ್ಟಾಗ. ಆದರೆ ಆಗದಿದ್ರೆ ಆಗಲಿ ಅಂತ ಒಂದು ಆಶೆ. ಭಾಗವತ ಭಾರತ ಎಲ್ಲ ನಮ್ಗೆ ಗೊತ್ತುಂಟು, ಅದಲ್ಲ ಭಜನೆಯಲ್ಲೂ ಹೇಳ್ತದೆ. ನನ್ನ ಅಮ್ಮ ನಾನು ಚಿಕ್ಕದಿರುವಾಗ ಬೆಳಿಗ್ಗೆ 5 ಗಂಟೆಗೆ ಹೇಳ್ತಾ ಇದ್ದರು. ಅಲ್ಲಿಗೆ ಶುರುವಾಗ್ತದೆ ನಮ್ಮ ಏಳ ಓದಲಿಕ್ಕೆ ಹೇಳ. ನಾವು ಕಾಯುವುದು ಯಾವುದಕ್ಕೆ ಅಂದರೆ ಅಮ್ಮನ ಹಾಡಿಗೆ. ಅಮ್ಮ ಬೆಳಿಗ್ಗೆ ಇದ್ದ ಕೂಡಲೇ ರಂಗ ನಾಯಕ ಹೇಳ್ತಾರೆ, ಆಗ 5 ಗಂಟೆ 10 ನಿಮಿಷ ಆಗ್ತದೆ, ಸರಿ ಗೊತ್ತು ನನಗೆ. ಆಮೇಲೆ ಹೊತ್ತಿಲು ಬರೆಯುವಾಗ ಒಂದು ಪದ್ಯ ಹೇಳ್ತಾರೆ, ಆಗ 5:20 ಆಗ್ತದೆ. ಈಗ ಹೇಳುವ ಸಮಯ ಎಲ್ಲ ನಮ್ಮದು. ಮತ್ತೆ ಅಮ್ಮ ಅಕ್ಕಚ್ಚು ಕೊಡುವಾಗ ಗೋವಿನ ಬಗ್ಗೆ ಪದ್ಯ ಹೇಳ್ತಾರೆ, ಒಂದು ಪದ್ಯ ಚಂದ್ರದ. ಆ ಪದ್ಯ ಹೇಳಿ ಅಮ್ಮ ಹಾಲು ಕರೆದು ಬರುವಾಗ ಗಂಗೆ ಬಾರಿ ಗೌರಿ ಬಾರಿ ಅಂಥದ್ದಲ್ಲಿ ತುಂಬ ಪದ್ಯ ಉಂಟು. ಆಮೇಲೆ ಅಜಾಮೀಳ ಚರಿತ್ರೆ ಬರುವಾಗ 6 ಗಂಟೆ ಆಗಿರ್ತದೆ. ಇನ್ನೂ ಹೇಳದಿದ್ದರೆ ಬೀಳ್ತದೆ ಬೆನ್ನಿಗೆ ಅಂತ ನಮ್ಗೆ ಗೊತ್ತಾಗ್ತದೆ. ನಾವು ಅದೇ ರೀತಿ ಹಾಡನ್ನು ಕೇಳಿಕೊಂಡೆ ನಮ್ಮ ಟೈಮ್ ಟೇಬಲ್ ಹಾಕೊಂಡು ಹತ್ತಿರದ ತಂಗಿಯನ್ನು ತಮ್ಮ ಮಲಗಿಲ್ಲ. ಅಜಾಮೀಳ ಚರಿತ್ರೆ ಬಂತು, ಹೇಳು ಇನ್ನಿಲ್ಲದ್ರಿಗಿಲ್ಲ ಅಜಾಮೀಳ ಚರಿತ್ರೆ ಆತ ನಮ್ಮ ಬೆನ್ನಲ್ಲಿ. ಆ ಒಂದು ಸಂಸ್ಕಾರದಿಂದಾಗಿ ಇವತ್ತು ನಮಗೆ ಭಜನೆಯನ್ನು ಬಿಡ್ಲಿಕ್ಕೆ ಆಗುವುದಿಲ್ಲ. ಉದಯ ಕಾಲದಲ್ಲಿ ಕೇಳಿದ ಆ ಪದ್ಯದ ಸಂಸ್ಕಾರವೇ ಇವತ್ತು ನಾವು 4 ಜನ ಮಕ್ಕಳು ಅಪ್ಪ ಅಮ್ಮನಿಗೆ, ನಮಗೆ 4 ಜನರು ಒಂದು ರೀತಿಯಲ್ಲಿ ಸಮಾಜದಲ್ಲಿ ಹಾಡುವುದಲ್ಲ ಇನ್ನೊಂದರಲ್ಲಿ ಗುರುತಿಸಿದ್ದಾರೆ. ನಾನು ಒಬ್ಬಳನ್ನು ಬಿಟ್ಟು ನಾನು ಹಾಡುವುದಿಲ್ಲ, ನಾನು ಹಾಡುವುದನ್ನು ಕೇಳುವುದು ಮಾತ್ರ, ನಾನು ಮಾತಾಡ್ತೇನೆ. ಸ್ಮರಣಿಕೆಯನ್ನು ನಮ್ಮ ಅಧ್ಯಕ್ಷರು ನೀಡಿ ಗೌರವಿಸ್ತಾ ಇದ್ದಾರೆ. ನಿಮ್ಮ ಮತ್ತೊಮ್ಮೆ ನಿಮಗೆ ಒಳ್ಳೆಯ ಭಾಷಣವನ್ನು 2 ಭಾಷಣವನ್ನು ಕೇಳಿ ಜಯಲಕ್ಷ್ಮಿ ಗಾರರು, ಹಾಗೆ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಮತ್ತು ಸಮಾಜ 2 ಒಳ್ಳೆಯ ಭಾಷಣವನ್ನು ಕೇಳಿದ ಮೇಲೆ 3ನೇ ಭಾಷಣ ಕೇಳುವಂಥ ಒಂದು ಅಗತ್ಯ ಇಲ್ಲ. ಆದರೆ ನಾನು ಈ ಸಂದರ್ಭವನ್ನು ಯಾಕೆ ಉಪಯೋಗಿಸಿಕೊಳ್ತಾ ಇದ್ದೇನೆ ಅಂದರೆ, ಇದು ನನ್ನ ಗುರುನರಸಿಂಹ ಸಾಲಿಗ್ರಾಮ ದೇವಸ್ಥಾನದ ಧರ್ಮದರ್ಶಿಯಾಗಿ 4ನೇ ವರ್ಷ. ಬರುವ ವರ್ಷ 5ನೇ ವರ್ಷ. ಬಹುಶಃ ನಾನು ಈ ಮಹಾಸಭೆಗೆ ಬರುವುದಕ್ಕೆ ಇರಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇನ್ನೊಮ್ಮೆ ನಾನು ಆ ಕೆಲಸಕ್ಕೆ ನಾನಿಲ್ಲ. ಯಾಕಂದರೆ ನಮ್ಮ ಈ ಭಾಗದಲ್ಲಿ ಒಂದು ಸಂಪ್ರದಾಯ ಇದೆ, ನಾವು ಯುನಾನಿಮಸ್ ಆಗಿ ವಿದೌಟ್ ವೋಟ್ ನಾವು ಧರ್ಮದರ್ಶಿಗಳನ್ನು ಕಳಿಸುವಂತಹ ಒಂದು ಸಂಪ್ರದಾಯವನ್ನು ನಾವು ಇಟ್ಟುಕೊಂಡಿದ್ದೇವೆ. ನಾವು ನನ್ನನ್ನು ಆಯ್ಕೆ ಮಾಡುವಾಗಲೇ ನಾವೊಂದು ಮುಂದೆ ಯಾವ ಅಂಗಸಂಸ್ಥೆ ಅಂತ ನಾವು ತೀರ್ಮಾನ ಮಾಡಿ ಆಗಿಲ್ಲ. ಬಹುಶಃ ನರಸಿಂಹಯ್ಯವರ ನೇತೃತ್ವವನ್ನು ತಗೊಂಡಿದ್ದಾರೆ. ಮೊನ್ನೆ ಇತ್ತಷ್ಟೇ ನಾನು ಕೃಷ್ಣ ಪ್ರಸಾದ್ ಕಾರಂತರ ಹತ್ರ ಅಡಿಗರ ಹತ್ರ ಈ ವಿಚಾರವನ್ನು ನಾನು ಮಾತಾಡಿದ್ದೇನೆ. ಯಾಕಂದರೆ ಕಷ್ಟ, ಯಾಕಂದರೆ ನಮ್ಮಲ್ಲೆಲ್ಲ ಪ್ರಾರಂಭದಲ್ಲಿ ನೇಪಾಳ ಅಂಗಸಂಸ್ಥೆಯಲ್ಲಿ ಇದರ ತಂದೆಯವರಿರುವಾಗ ಪ್ರಾರಂಭದ ಹೆಚ್ಚು ವರ್ಷ ಆಗಲಿಲ್ಲ. ಆದರೆ ಸುರುಸುರಿಗೆ ಭಜನೆ ಕಾರ್ಯಕ್ರಮವನ್ನು ಎಲ್ಲ ಮನೆಯಲ್ಲಿ ಹಮ್ಮಿಕೊಳ್ಳಲಿಕ್ಕೆ ಪ್ರಾರಂಭಿಸಿದೆವು. ಭಜನೆ ಹೇಳುವಾಗ ತಂಡ ಮಾತ್ರ ಹೋಗುವುದು, ಕೊನೆಗೆ ಪ್ರಸಾರಕ್ಕಾಗುವಾಗ ಕೆಲವರು ಸೇರಿಕೊಳ್ಳುವುದು. ಈ ಪ್ರತಿಮಾ ಪುರಸ್ಕಾರ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಗ್ರೇಡನ್ನು ಗಳಿಸಿದ್ದಾರೆ, ಹೆಗ್ಗಳಿಕೆಯನ್ನು ತಂದುಕೊಂಡಿರ್ತಾರೆ. ಇವರ ಸುಪುತ್ರ ಸಾತ್ವಿಕ್ಗೆ ಗಳಿಸಿರ್ತಾನೆ. ಎಲ್ಲ ವಿದ್ಯಾರ್ಥಿನಿಗಳಿಗೆ ಸ್ನಾತಕೋತ್ತರ ಪದವಿಯಲ್ಲಿ ನಮ್ಮ ಮನಸ್ಸಿಗೆ ಬರ್ತಂತೆ ಅಂತ ಹೇಳಿದ್ರೆ ದುಡ್ಡಿಗೆ ಹೆಂಗೆ ಬಂದಿದ್ರು 38 ಅಂಗಸಂಸ್ಥೆಗಳೇ ಬಹುಶಃ ಇಷ್ಟೊಂದು ಸಂಘಟನಾತ್ಮಕವಾಗಿ ಇಂಥ ಒಂದು ಚಟುವಟಿಕೆ, ಬಹುಶಃ 200 ಸಂಪರ್ಕ ಸಭೆ ಅಂತ ಹೇಳಿದ್ರೆ ಒಂದು ಸಣ್ಣ ವಿಷಯ ಅಲ್ಲ, ಅದೊಂದು ತಪಸ್ಸು. ತಿಂಗಳಿಗೆ ಒಂದು ಸಂಪರ್ಕ ಸಭೆ ಮಾಡುವಂಥದ್ದು ಒಂದು ತಪಸ್ಸು. ಹಾಗಾಗಿ ಈ ಒಂದು ಕಾರ್ಯನ ಅತ್ಯಂತ ಅಚ್ಚುಕಟ್ಟು
ಮತ್ತು ವ್ಯವಸ್ಥಿತ ರೀತಿಯಲ್ಲಿ ಮಾಡಿದಂಥ ಕಾಸರಗೋಡು ಅಂಗಸಂಸ್ಥೆಗೆ ಒಂದು ಅಭಿನಂದನೆ ಈ ಸಂದರ್ಭದಲ್ಲಿ ಸಮರ್ಪಿಸುತ್ತೇನೆ. ಬಹುಶಃ ಈ ಅಂಗಸಂಸ್ಥೆ ಒಂದು ಸಂದೇಶವನ್ನು ಕೊಡ್ತೀವಿ. ಊಟ ಮಹಾಜಗತ್ತಿಗೆ ಒಂದು ಸಂದೇಶ ಕೊಡುವಂಥ ಒಂದು ಸಂಸ್ಥೆ ಇದೆ. ಯಾಕೆಂತ ಕೇಳಿದ್ರೆ ಸಂಘಟನಾತ್ಮಕವಾಯಿತು ಏನು ಮಾಡಬೇಕು, ತುಂಬ ಹಣದ ವಿಚಾರಗಳಿಲ್ಲದೆ ಒಂದು ಸಂಘಟನೆ ಹೆಂಗೆ ಬೆಳೆಸೋದಾಗ್ತದೆ ಅಂತ ಹೇಳಿದಂಥದ್ದು ಒಂದು ಸಂದೇಶ ಇವತ್ತು ಊಟ ಮಹಾಜಗತ್ತು ಊಟ ಬ್ರಾಹ್ಮಣ ಸಂಸ್ಥೆಗೆ ಕೊಟ್ಟಿದ್ರೆ ಅದು ಕಾಸರಗೋಡು ಅಂಗಸಂಸ್ಥೆ ಅಂತ ಹೇಳ್ತದೆ. ಅಪೇಕ್ಷೆ ಇರ್ತಂಥದ್ದೇನು ಅಂತ ಕೇಳಿದ್ರೆ ಊಟ ಮಹಾಜಗತ್ತು ಕೇಂದ್ರ ಸಂಸ್ಥೆಯ ಅಧೀನಲ್ಲಿ ಇರ್ತಂಥದ್ದು ಎರಡಲ್ಲ ಮೂರು. ಒಂದು ದೇವಸ್ಥಾನ, ಎರಡನೇ ಬರ್ತದ್ದು ಊಟ ಬಂಧು ಪುಸ್ತಕ, ಮೂರನೇದಿರುವಂಥದ್ದು ಬಿಲಿಯರ್ ಫೌಂಡೇಶನ್. ಈ ಬಿಲಿಯರ್ ಫೌಂಡೇಶನ್ ಯಾಕೆ ಸ್ಥಾಪನೆ ಮಾಡಿದ್ದು ಅಂತ ಕೇಳಿದ್ರೆ ಅದರ ಸ್ಥಾಪನೆ ಮಾಡಿದವರು ಕೂಡ ಈ ಭಾಗದವರು, ನಮ್ಮ KP ಹೊಳ್ರು. ಅದಕ್ಕೆ ಮುಖ್ಯ ಪಾತ್ರ ವಹಿಸಿದವರು KP ಹೊಳ್ರು. ಅಷ್ಟೇ KP ಹೊಳ್ರು ಎಲ್ಲಿ ಸಿಕ್ಕಿರೋ ಹೇಳ್ತಾ ಒಂದು ಕ್ರಮ ಉಂಟು. ಹೆಂಗೆ ಅಂತ ಹೇಳಿದ್ರೆ, ದುಡ್ಡು ಬೇಡ ಮಾರಾಯ, ನೀನು ಬಾ ಅಲ್ಲಿಗೆ, ಸಾಲಿಗ್ರಾಮಕ ಬಾ, ದುಡ್ಡು ತನ್ನಷ್ಟಕ್ಕೆ ಬರ್ತಾ ಹೇಳಿದ್ರೆ ಬಹುಶಃ ಈ ಭಾಗಲೇ ಮುಂಚೆ ಎಲ್ಲ ನಮಗೆ ಹೆಂಗೆ ಅಂತ ಹೇಳಿದ್ರೆ ನಾವೆಲ್ಲ ಸಣ್ಣದಿತ್ತಿಗೆ ಭಾರಿ ಕಷ್ಟಲ್ಲೇ ಅಪ್ಪ ಕರ್ಕೊಂಡು ಹೋಗ್ತೀವಿ ಸಾಲಿಗ್ರಾಮಕ್ಕೆ. ಹೋಗ್ಬೋ ಒಂದ್ಸಲ ಹೋಯ್ಗಪ್ಪ ಹಂಗೆ ಹಿಂಗೆ ಅಂತ ಹೇಳಿತ್ತು. ಅಲ್ಲಿ ವ್ಯವಸ್ಥೆಗಳು ಅಷ್ಟೊತ್ತಿಗೆ ಒಂದು ಆಗಿನ ಕಾಲದ ವ್ಯವಸ್ಥೆಯಲ್ಲಿ ಇರ್ತದೆ. ಹಾಗೆ ಈಗ ಬದಲಾಯಿತು ಕಂಡಂಗೆ ಆ ದಾರಿಯಲ್ಲಿ ಹೋದವರೆಲ್ಲ ಈಗ ಭಾರಿ ಎಲ್ಲರಿಗೂ ಕೂಡ ಮನಸ್ಸು ಹೆಚ್ಚಿನ ಮನೆಗಳಿಗೂ ಕೂಡ ಅವರಿಂದ ಎಷ್ಟಾಗ್ತದೆ ಆಯಿತು. ಜನವರಿಲೇ ನಾನು ಜವಾಬ್ದಾರಿ ತಗೊಂಡಿದ್ದೆ. ಅದ್ರ ನಾನು ಹೇಳ್ತಂಥದ್ದು ಒಂದು ಇದಿತ್ತು. ಹಂಗೆ ನಮ್ಮ ಟ್ರಸ್ಟು ಕೂಡ ನಮ್ಮ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥ ರಾಘವೇಂದ್ರ ಮಯ್ಯರ್ ಬೆಂಗಳೂರಿನವರು ಹಸ್ತಾಂತರಿಸುತ್ತಾ ಇದ್ದೇವೆ. ಹಾಗೂ ನನ್ನ ಮುಂದೆ ಇರುವ ಎಲ್ಲ ಊಟ ಬಾಂಧವರಿಗೂ ನನ್ನ ನಮಸ್ಕಾರಗಳು. ನನ್ನ ಈ ಚಿಕ್ಕ ಅಚೀವ್ಮೆಂಟನ್ನು ನೀವು ಗುರುತಿಸಿ ಇಲ್ಲಿ ಸನ್ಮಾನಿಸಿದ್ದಕ್ಕೆ ತುಂಬ ಕೃತಜ್ಞತೆಗಳು. ನಮಃ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಗಣ್ಯರಿಗೂ ನೆರೆದಿರುವಂತಹ ಕೂಟ ಬಂಧುಗಳಿಗೂ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಬದುಕೆಂಬುದು ನಿಂತ ನೀರಲ್ಲ, ನಿರಂತರ ಚಲನಶೀಲವಾದ ಪ್ರವಾಹ. ಆದರೆ ಈ ನಮ್ಮ ಜೀವನ ಪ್ರವಾಹ ಎತ್ತ ಕಡೆಗೆ ಯಾವ ಕಡೆಗೆ ಹರಿಯುತ್ತದೆ ಅನ್ನುವ ಯೋಚನೆಯೋ ಸೂಚನೆಯೋ ನಮಗಾರಿಗೂ ಇಲ್ಲ. ಆದರೆ ಈ ಜೀವನ ಒಂದೇ, ಅದರಲ್ಲೂ ಈ ಶ್ರೇಷ್ಠವಾದ ಮನುಷ್ಯದ ಜನ್ಮ ಒಂದೇ. ಮಗದೊಮ್ಮೆ ಮನುಷ್ಯರಾಗಿ ಹುಟ್ಟುತ್ತೇವೆ ಅನ್ನುವ ಖಾತರಿ ಇಲ್ಲ. ಹಾಗಾಗಿ ಕಣ್ಣು ತುಂಬ ಕನಸುಗಳು, ಏನನ್ನಾದರೂ ಸಾಧಿಸಬೇಕೆಂಬ ಮಹತ್ವಾಕಾಂಕ್ಷೆ ಎಲ್ಲರಲ್ಲೂ ಇರುವಂಥದ್ದೇ. ಆದರೆ ಈ ಕಂಡ ಕನಸನ್ನು ನನಸು ಮಾಡಿಕೊಳ್ಳಲು ನಾವಷ್ಟೇ ಪರಿಶ್ರಮ ಪಟ್ಟರೆ ಸಾಲದು. ಅದೆಷ್ಟೋ ಹಲವಾರು ಕಾರಣಗಳು ಇದಕ್ಕೆ ಒತ್ತು ಸೇರಿ ಬರಬೇಕು. ಗುರು ಹಿರಿಯರ ಆಶೀರ್ವಾದ, ಹೆತ್ತವರ ಸಹಾಯ, ಗುರುಗಳ ಅಂದರೆ ನಾವು ಅಧ್ಯಯನ ಮಾಡ್ತಿರ್ಬೇಕಾದ ಗುರುಗಳ ಸಹಾಯ, ಇದೆಲ್ಲವೂ ಒಗ್ಗಟ್ಟಾಗಿ ಬಂದಾಗ ಮಾತ್ರ ಇದು ಮಾಡಲು ಸಾಧ್ಯವಾಗುವುದು. ಬದುಕಿನ ಜಂಜಾಟಗಳಲ್ಲಿಯೂ ಜೀವನದ ಅನೇಕ ಸನ್ನಿವೇಶ ಸಂದರ್ಭಗಳು ಸಹಚರ್ಯಗಳಿಂದ ಅಂದುಕೊಂಡದ್ದನ್ನು ಸಾಧಿಸಲಾಗದೆ ಹೋಗುವವರು ಅದೆಷ್ಟೋ ಜನ. ಆದರೆ ಇಲ್ಲಿ ನಾನು ಹೇಳಬಯಸುವುದೇನೆಂದರೆ, ಇಂತಹ ಒಂದು ಜೀವನದ ಕನಸು ನನಗಿತ್ತು. ಅದೇನೆಂದರೆ, ಹೆಸರಿನ ಮುಂದೆ ಡಾಕ್ಟರ್ ಅನ್ನುವ ಪ್ರಿಫಿಕ್ಸ್ ಇರಬೇಕು ಅನ್ನುವಂಥದ್ದು. ಅದು ಇಂದು ನಿನ್ನೆಯ ಕನಸಲ್ಲ, ಕಾಲೇಜ್ ದಿನಗಳಿಂದಲೂ ಇದ್ದಂತಹ ಕನಸು. ಅದು ಏಕೆಂದರೆ ಅಧಿಕೃತವಾಗಿ ಒಫಿಷಿಯಲ್ ಆಗಿ ಹೆಸರಿನ ಮುಂದೆ ಡಾಕ್ಟರ್ ಅನ್ನುವ ಆ ಪ್ರಿಫಿಕ್ಸ್ ಅನ್ನು ಬಳಸಲು ಸಾಧ್ಯವಾಗುವುದು ಇಬ್ಬರಿಗೆ ಮಾತ್ರ. ಒಂದು, MBBS ವಿದ್ಯಾಭ್ಯಾಸವನ್ನು ಮುಗಿಸಿ ಶೈಕ್ಷಣಿಕ ಪದವಿಯನ್ನು ಪಡೆದಂತಹ ಡಾಕ್ಟರ್ಗಳಿಗೆ, ಮತ್ತು UGC ಅಂದರೆ ಯೂನಿಯನ್ ಗ್ರ್ಯಾಂಟ್ ಕಮಿಷನ್ ನ
ಎಫಿಲಿಯೇಟೆಡ್ ಆದಂತಹ ರೆಕಗ್ನೈಸ್ ಆದಂತಹ ಯಾವುದಾದರೂ ಒಂದು, ನಾನು ಭಾರತದ ಬಗ್ಗೆ ಮಾತಾಡ್ತಾ ಇರೋದು, ಯಾವುದಾದರೂ ಒಂದು ಯೂನಿವರ್ಸಿಟಿಯಲ್ಲಿ PhD ಪದವಿಗೆ ಸೇರಿಕೊಂಡು ಅದಾದ ಮೇಲೆ ವರುಷಗಳ ಕಾಲ ಅಧ್ಯಯನವನ್ನು ಮಾಡಿ ಅದರದ್ದೇ ಆದ ನಿಯಮಗಳನ್ನು ಪಾಲಿಸಿ ನಮ್ಮ ಸಂಶೋಧನಾ ಪ್ರಬಂಧವನ್ನು ತಯಾರಿಸಿ ಅದನ್ನು ಮಂಡಿಸಿ ಈ ವರುಷಗಳ ಪರಿಶ್ರಮಕ್ಕೆ ಸಿಗುವ ಈ PhD ಪದವಿಯನ್ನು ಪಡೆದವರಿಗೆ ಈ ಡಾಕ್ಟರ್ ಅನ್ನುವ ಪ್ರಿಫಿಕ್ಸ್ ಹಾಕುವ ಹಕ್ಕಿದೆ. ಆದರೂ ಅಲ್ಲೊಂದು ಕ್ಲಾಸ್ ಇದೆ, ಅಫಿಷಿಯಲ್ ಆಗಿ ಇದನ್ನು ಹಾಕುವಂತೆ ನಾವು ಅದು PhD ಆದವರಾದ ಕೂಡ ಇದು ಡಾಕ್ಟರ್ಗಳಿಗೆ ಅಂದ್ರೆ MBBS ಡಾಕ್ಟರ್ಗಳಿಗೆ ಮಾತ್ರ ಹಾಕುವಂಥದ್ದು. ನಮಗಾದರೂ ಎಲ್ಲಿ ಹಾಕಬಹುದಂದ್ರೆ ಒಂದು ಸಾಮಾಜಿಕ ರಂಗದಲ್ಲಿ ಮತ್ತು ಅಕಾಡೆಮಿಕ್ಸ್ ಅಂದ್ರೆ ನಮ್ಮ ಶೈಕ್ಷಣಿಕ ರಂಗದಲ್ಲಿ ಮಾತ್ರವೇ ಇದನ್ನು ಬಳಸಬಹುದು. ಆದರೆ ನಮಗೆಲ್ಲರಿಗೂ ಗೊತ್ತಿದೆ, ಇದೀಗ ನಕಲಿಗಳ ರಾಯಭಾರಿ ಅವರದ್ದೇ ರಾಜ್ಯಭಾರ ನಡೆಯುತ್ತಿರುವಂತಹ ಈ ಸಂದರ್ಭದಲ್ಲಿ ನಾನು ಈ ಒಂದು ಸ್ಪಷ್ಟತೆಯನ್ನು ಕೊಟ್ಟಿದ್ದೇನೆ. ಇದಲ್ಲದೆ ಇರುವವರು ಹಾಕಿದರೆ ಅದು ನಿಯಮ ಪ್ರಕಾರ ಕಾನೂನು ಬಾಹಿರ ಅನ್ನುವಂಥದ್ದೊಂದಿದೆ. ಇನ್ನು ಈ ಕನಸೇನು ನನ್ನಲ್ಲಿತ್ತು, ಅದಕ್ಕೆ ಕಾಲದ ಮಿತಿ ಇಲ್ಲ. ಹಾಗಾಗಿ ಎವ್ರಿ ಸಕ್ಸೆಸ್ಫುಲ್ ಮ್ಯಾನ್ ದರ್ ಈಸ್ ಎ ವುಮನ್ ಅನ್ನುವಂಥದ್ದು ಲೋಕರೂಢಿ. ಆದರೆ ನಾನು ಹೇಳುತ್ತೇನೆ, ಎವ್ರಿ ಸಕ್ಸೆಸ್ಫುಲ್ ವುಮನ್ ದರ್ ಈಸ್ ಅ ಮ್ಯಾನ್. He may be her husband, her father or her brother. ಅದು ಯಾರೋ ಆಗಿರ್ಬೋದು. ಈ ವಿಷಯದಲ್ಲಿ ನಾನು ತುಂಬಾ ಅದೃಷ್ಟವಂತೆ. ನಾನಿಲ್ಲಿ ಇವತ್ತು ನಿಂತು ಮಾತನಾಡಬೇಕು ಅಂತಿದ್ರೆ ನನ್ನ ಬೆನ್ನ ಹಿಂದೆ ಅದೆಷ್ಟೋ ಜನರ ಸಹಾಯವಿದೆ, ಬೆಂಬಲವಿದೆ, ಪ್ರೋತ್ಸಾಹವಿದೆ, ಆಶೀರ್ವಾದವಿದೆ. ಇದರಲ್ಲಿ ಮೊದಲನೆಯಾಗಿ ನಮ್ಮ ಮನೆಯವರು ಮತ್ತು ಮಕ್ಕಳು, ಇವರ ಬೆಂಬಲ ಸಹಕಾರ ಇಲ್ಲದೆ ಹೋಗಿರ್ತಿದ್ರೆ ನನಗೆ ಇದನ್ನು ಮಾಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಈ ಕನಸು ಎಲ್ಲರೂ ಕಾಣುವಂಥದ್ದೇ, ಆದರೆ ಅವರೊಂದಿಗೆ ನಿಂತು ಬೆಂಬಲಿಸುವವರು ಬೇಕು. ಆಗ ಮಾತ್ರ ಇದನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುವುದು. ಇನ್ನೊಂದು ನಾನು ಹೇಳಬೇಕು ಅಂತ ಹೇಳಿದ್ರೆ, ಈ ನಮ್ಮವರದೇ ಗುರುತಿಸುವಿಕೆ ಅನ್ನುವುದು ಇದೊಂದು ಪವಾಡವನ್ನೇ ಸೃಷ್ಟಿಸಬಹುದು. ಏಕೆಂದರೆ ಇದು ನಮ್ಮ ಕಾಸರಗೋಡು ಕೂಟ ಮಹಾಜಗತ್ತಿನ ಅಂಗಸಂಸ್ಥೆಯ ಇದರಲ್ಲಿ ಇದು ನನ್ನ 3ನೇ ಅಭಿನಂದನೆ. ಮೊದಲಿಗೆ ಸಾಹಿತ್ಯ ರಂಗದ ಸಾಧನೆಯನ್ನು ಗುರುತಿಸಿ ಇದೇ ವೇದಿಕೆಯಲ್ಲಿ ನನಗೆ 2019ರಲ್ಲಿ ಅಭಿನಂದಿಸಲಾಗಿತ್ತು. ನಾನು ಸಣ್ಣದಾಗಿ ಬರೆಯುವ ಹವ್ಯಾಸವನ್ನು ಇಟ್ಟುಕೊಂಡಿದ್ದೇನೆ. ಈಗಾಗಲೇ 4 ಪುಸ್ತಕಗಳನ್ನು ಬಿಡುಗಡೆ ಆಗಿವೆ. ವಿಶ್ವವಾಣಿಯಲ್ಲಿ ವಿಶೇಷವಾದ ಅಂಕಣಗಳು ಪ್ರಕಟವಾಗುತ್ತಾ ಇವೆ. ಮತ್ತು ನನ್ನದೇ ಆದ ಒಂದು ಯೂಟ್ಯೂಬ್ ಚಾನೆಲ್ ಮತ್ತು ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜು ಇದೆ, ಪಾಸಿಟಿವ್ ಪಲ್ಸ್ ಬೈ ಡಾಕ್ಟರ್ ಪರಿಣಿತಾ ಅಂತ. ಅಂದ್ರೆ ಸಾಹಿತ್ಯವಾಗಿ ಕೂಡ ಒಂದು ಸಣ್ಣ ಮಟ್ಟಿನ ಆಸಕ್ತಿ ಇರುವಂತವಳು. ಅದನ್ನು ಗುರುತಿಸಿ ನಮ್ಮ ಅಂಗಸಂಸ್ಥೆ ಅಭಿನಂದಿಸಿದೆ. 2ನೆಯ ಬಾರಿಗೆ ನಮ್ಮ ಕೇಂದ್ರ ಅಧಿವೇಶನದ ನಿರೂಪಣೆಯನ್ನು ಮಾಡಿದ್ದಕ್ಕಾಗಿ ನಾನಾಗ ಬಂದಿರಲಿಲ್ಲ. ನಾನಿರುವುದು ಎಲ್ಲರಿಗೂ ಗೊತ್ತು, ವೇದಿಕೆಯಲ್ಲಿರುವ ಗಣ್ಯರಿಗೆ ಬೇಕಾಗಿ ಹೇಳ್ತಾ ಇದ್ದೇನೆ. ನಾನು ಎರ್ನಾಕುಳಂನಲ್ಲಿ ಇರುವುದು. ಅಲ್ಲಿ ಭಾರತ್ ಮಾತಾ ಕಾಲೇಜ್ ಆಫ್ ಕಾಮರ್ಸ್ ಅಂಡ್ ಆರ್ಟ್ಸ್ ಅನ್ನುವ ಕಾಲೇಜಲ್ಲಿ ಆಂಗ್ಲ ಭಾಷೆಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಆಗ 2ನೆಯ ಅಭಿನಂದನೆಗೆ ನನಗೆ ಬರಲಾಗಿರಲಿಲ್ಲ. ಆಗ ಮನೆಯವರು ಅದನ್ನು ಸ್ವೀಕರಿಸಿದರು. ಇದೀಗ 3ನೆಯ ಬಾರಿ ನರಸಿಂಹ ಮಾಸ್ಟರು 2-3 ಸಲ ಫೋನ್ ಮಾಡಿದ್ರು, ಬರ್ತೀರಲ್ಲ ಅಂತೇಳಿ. ಆಗ ರವಿಯವರು, ನಮ್ಮ ಮನೆಯವರು, ಅವರು ಹೇಳಿದ್ರು, ನಮ್ಮವರೇ ಗುರುತಿಸ್ತಾ ಇದ್ದಾರೆ, ಹೋಗ್ಲೇಬೇಕು, ಎಷ್ಟು ಕಷ್ಟ ಆದ್ರೂ ಅಡ್ಡಿಲ್ಲ, ಹೋಗಿ ಬಾ ಅಂತ ಹೇಳಿ ಟಿಕೆಟ್ ತೆಗೆದುಕೊಟ್ರು. ಈ ನಮ್ಮವರ ಗುರುತಿಸುವಿಕೆ ಅನ್ನುವುದು ಇದು ಏನು ಬೇಕಾದರೂ ಮಾಡುವಂತಹ ನಮಗೆ ಆ ಸ್ಫೂರ್ತಿಯನ್ನು, ಆ ಪ್ರೋತ್ಸಾಹವನ್ನು, ಆ ಬೆಂಬಲವನ್ನು ಕೊಡುತ್ತದೆ. ಅದಕ್ಕಾಗಿ ನಾನು ನಮ್ಮ ಕಾಸರಗೋಡು ಅಂಗಸಂಸ್ಥೆಯ ಕೂಟ ಬಂಧುಗಳಿಗೆ, ನನಗಿಲ್ಲಿ ಅಭಿನಂದನೆಯನ್ನು ಸಲ್ಲಿಸಿದಂತಹ ಎಲ್ಲರಿಗೂ, ನನ್ನನ್ನು ಹರಸಿ ಆಶೀರ್ವದಿಸಿದ ಎಲ್ಲ ಹಿರಿಯರಿಗೂ ನನ್ನ ತಲೆಬಾಗಿದ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಇನ್ನು DVಜಿಯವರು ಹೇಳಿದಂತೆ, ಹೊಸ ಚಿಗುರು ಹಳೆಬೇರು ಕೂಡಿರಲು ಮರ ಸೊಬಗು ಅನ್ನುವ ಹಾಗೆ ನಮ್ಮ ಈ ಕಾಸರಗೋಡಿನ ಅಂಗಸಂಸ್ಥೆಯಲ್ಲಿ ಹಿರಿಯರ
ಮಾರ್ಗದರ್ಶನದೊಂದಿಗೆ ಹಿರಿಯರು ಅನುಸರಿಸಿಕೊಂಡು ಮುಂದೆ ಹೋಗುವುದನ್ನು ಕಾಣುವಾಗ ಅದೇನೊಂದು ಮನಸ್ಸಿಗೆ ಬಹಳ ಆನಂದ. ಹಾಗಾಗಿ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ನನ್ನನ್ನು ಅಭಿನಂದಿಸಿದ್ದಕ್ಕಾಗಿ ಮಗದೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ನಮಸ್ಕಾರ. ಬಂಧುಗಳೇ, ಎಲ್ಲರಿಗೂ ನನ್ನ ವಂದನೆಗಳು. ಕಳೆದ ಸಾಲಿನ SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳೊಂದಿಗೆ ತೇರ್ಗಡೆಯಾದ ನಮ್ಮನ್ನು ಆಹ್ವಾನಿಸಿ ಈ ಪುರಸ್ಕಾರವನ್ನು ನೀಡಿದ ಈ ಕಾಸರಗೋಡು ಗೂಢಮಾರ್ಗವತ್ತು ಕಾಸರಗೋಡು ಅಂಗಸಂಸ್ಥೆಯ ಸಂಘಟಕರಿಗೆ ಹಾಗೂ ಎಲ್ಲ ಸದಸ್ಯರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮಾಡಿ ಶುದ್ಧ ಗಗನ ಅನ್ನದ ಓಂಕಾರ ಆನಂದ ಬ್ರಹ್ಮಾಂಡಗೆ ಸಚ್ಚಿತ್ ನೂಪುನೂರ ಜೊತೆಗೆ ನಮೋ ನಮಃ. ನಾವು ಆರಾಧಿಸಿಕೊಂಡು ಬರ್ತಕ್ಕಂತಹ ಕುಂಬಳೆ ಗೋಪಾಲಕೃಷ್ಣ ಶೇಡಿಕಾವ್ ಶಂಕರನಾರದಿಯವರನ್ನು ಸ್ಮರಿಸುತ್ತಾ, ಕ್ಷೇತ್ರಶಕ್ತಿಯಾದ ಮಾಲಿಂಗೇಶ್ವರನ್ನು ನಮಿಸುತ್ತಾ, ನಾನು ಶೇಡಿಕಾವ್ ದುರ್ಗಾಶಂಕರರಿ. ಸಾಧನೆಯ ಮಾರ್ಗದಲ್ಲಿ ಸಾಧಕನಾದಂಥವನಿಗೆ ಪ್ರೋತ್ಸಾಹನೆ ಒಂದು ಬಹಳ ಬಹಳ ಉತ್ತರವಾದ ಒಂದು ತನ್ನ ಜೀವನದ ಅಂಶವಾಗಿರುತ್ತದೆ. ಒಂದು ವ್ಯಕ್ತಿ ಸಾಧನೆಯನ್ನು ಮಾಡುತ್ತಾ ಇದ್ದಾನೆ ಅಂತ ಹೇಳಬೇಕಾದರೆ ಅವನಿಗೆ ಸಾಧನೆ ಹಿಂದಿರತಕ್ಕಂತಹ ಆ ಸಾಧನೆಯ ಕೈಯನ್ನು ನೀಡತಕ್ಕಂಥ ಪ್ರೋತ್ಸಾಹ ಮಾಡತಕ್ಕಂಥ ಜನರೇ ಇದರ ಸಾಧನೆಯ ಒಂದು ಎದ್ದು ಕಾಣುವಂಥ ಮನುಷ್ಯರಾಗಿರ್ತಾರೆ. ನನ್ನ ಜೀವಿತಾವಧಿಯಲ್ಲಿ ನಾನು 3ನೇ ಬಾರಿ ಕೂಟ ಮಹಾಜಗತ್ತಿನ ಈ ಒಂದು ಅಂಗಸಂಸ್ಥೆಗೆ ಬರ್ತಾ ಇದ್ದೇನೆ. 7ನೇ ತರಗತಿಯಲ್ಲಿ SSLCಯಲ್ಲಿ ಬಂದಿದ್ದೇನೆ. ಆವೀಗ +2ವಿನಲ್ಲಿಯೂ ಕೂಡ ನಾನು ಗೌರವಾರ್ಪಣೆಯನ್ನು ಸ್ವೀಕರಿಸಿದ್ದೇನೆ. ಸದಾಕಾಲವು ಮಾತೃ ದೇವೋಭವ ಅಂತ ನಾವೇನು ಕಲಿತೇವೆಯೋ, ನಮ್ಮ ಅಮ್ಮನೇ ನಮ್ಮ ಜೀವನದ ಸಂಪೂರ್ಣವಾದ ಬೆಳಕಾಗಿ ನನಗಿದ್ದಾರೆ. ಎಲ್ಲಿ ಹೋದರೂ ಯಾವುದೇ ವೇದಿಕೆಯಲ್ಲಿ ನಿಂತರೂ ಕೂಡ ಒಂದು ಯಶಸ್ಸಿನ ಮಾರ್ಗ ನನಗೆ ಅವರಿದ್ದಾರೆ. ಕೇರಳ ಸ್ಟೇಟ್ ಕಲೋತ್ಸವದ ಅದೆಷ್ಟು ವೇದಿಕೆಗಳಲ್ಲಿ ನಾನು ಹೋಗಿದ್ದೇನೆ. ಏಕಪಾತ್ರಾಭಿನಯದ ಮೂಲಕ ನನ್ನನ್ನು ನಾನೇ ಪರಿಚಯಿಸಿಕೊಂಡಿದ್ದೇನೆ. ಕಲಾಭವನ್ ನೌಶಾದ್, ಕಲಾಭವನ್ ಮಣಿ ಇಲ್ಲಿವರನ್ನೆಲ್ಲ ನಾನು ಕಣ್ಣಾರೆ ಕಂಡು ಮಾತನಾಡಿದವನಿದ್ದೇನೆ. ಅವರ ಕೈಯಿಂದ ಗೌರವಾರ್ಪಣೆಯನ್ನು ಕೂಡ ಸ್ವೀಕರಿಸಿದವನಿದ್ದೇನೆ. ಕೇರಳ ಸ್ಟೇಟ್ ಕ್ರಿಕೆಟ್ ಟೀಮಲ್ಲಿ ಕೂಡ ಆಡಿ ಅಂಡರ್-16 ಕಾಸರಗೋಡಿನ ಕ್ಯಾಪ್ಟನ್ಸಿಯನ್ನು ನಾನು ವಹಿಸಿದ್ದೇನೆ. ಎಲ್ಲ ರಂಗದಲ್ಲಿಯೂ ಕೂಡ ಕಿಂಚಿತ್ ಸಾಧನೆಯನ್ನು ಮಾಡಿ ನನ್ನ ದೊಡ್ಡಮ್ಮ ಪರಿಣಿತ ರವಿ ಯಾವ ಸಾಧನೆಯನ್ನು ಮಾಡಿದ್ದಾರೆಯೋ ಅದೇ ಸಾಧನೆಯನ್ನು ಇಂಡಿಯನ್ ಹಿಸ್ಟರಿ ಅಲ್ಲಿ ಡಾಕ್ಟರೇಟನ್ನು ಪಡೆಯಬೇಕು. ಅದು ಕೂಡ ಬನಾರಸ್ ಹಿಂದೂ ಯೂನಿವರ್ಸಿಟಿಯಿಂದ ಡಾಕ್ಟರೇಟನ್ನು ಪಡೆಯಬೇಕು ಎನ್ನುವಂಥ ಆಸೆಯನ್ನು ತೋರಿದ್ದೇನೆ. ಜೀವನದ ಹಾದಿ ಬಯಸುವಂಥದ್ದೇನೋ ಮನುಷ್ಯನು ಆಗುವಂಥದ್ದೇನೋ ಎನ್ನುವ ಹಾಗೆ ಪ್ರಸಿದ್ಧ ಆಗಿರ್ತಕ್ಕಂಥ ಕವಿ ಪೌಲೋ ಕೊಹೆಲೋ ಹೇಳ್ತಾರೆ, ಆಂಟ್ ಕ್ಯಾನ್ ಬಿಲ್ಡ್ ಆ್ಯಂಡ್ ಮೊನಾಡ್ ನಾಕ್ಸ್. ಅರ್ಥ ತುಂಬ ಇದೆ. ಮೊನಾಡ್ ನಾಕ್ ಅಂತ ಹೇಳಿದರೆ ಒಂದು ದೈತ್ಯವಾಗಿರುವಂಥ ಬಂಡೆಗೆ ನಾವು ಮೊನಾಡ್ ನಾಕ್ಸ್ ಅಂತ ಕರೀತೇವೆ. ಆ ಒಂದು ಅಂತಹ ಗಟ್ಟಿಯುತವಾಗಿರುವಂತಹ ಬಂಡೆಯನ್ನು ಕೂಡ ಒಂದು ಇರುವೆ ಕಟ್ಟಲು ಸಾಧ್ಯವಿದೆ ಎನ್ನುವ ಹಾಗೆ ಮಾತನಾಡಿದ್ದಾರೆ. ಶ್ರೇಷ್ಠತೆಯನ್ನು ಹೊಂದಿರುವಂತಹ ಆಲ್ಕಿಮಿಸ್ಟ್ ಪುಸ್ತಕ ಬರೆದಂತಹ ಕವಿ. ಅದರ್ಥ ಯಾವುದೇ ಒಂದು ವ್ಯಕ್ತಿಯು ಕೂಡ ತನ್ನ ಮನಸ್ಸಿನಲ್ಲಿ ಸಾಧನೆ ಮಾಡಬೇಕು ಅನ್ನುವಂತಹ ವಿಚಾರವನ್ನು ಸ್ಪಷ್ಟೀಕೃತವಾಗಿ ದೃಢೀಕರಿಸಿದಂತಾದರೆ ಅವನು ಸಾಧನೆ ಹಾದಿಯನ್ನು ಕಾಣತಕ್ಕಂಥ ಸಾಧನೆ ಹಾದಿ ನನಗೆ ಮಾಡಬೇಕು ಅಂತ ಆ ಮನುಷ್ಯನ ಸ್ವತಃ ತೀರ್ಮಾನಗೊಂಡರೆ ಸಾಧನೆ ಅವನದಾಗುತ್ತದೆ ಎಂದು ಹೇಳ್ತಾ 2 ಮಾತುಗಳಿಗೆ ಪೂರ್ಣ ವಿರಾಮ ನೀಡ್ತೇನೆ. ವಂದನೆಗಳು. ಎಲ್ಲ ನಮ್ಮ ನೆರೆಹೊರೆಯವರೇ, ನಮಸ್ಕಾರಗಳು. ನನಗೆ ಮಾತಾಡಿ ಗೊತ್ತಿದೆ ಸ್ಟೇಜ್ನೆಲ್ಲ, ಆದರೂ ನಿಮ್ಮದು ಮಾತಾಡಲು ಅಂತೇಳಿ ಬಂದಿದೆ. ನನ್ನ ಈ ಒಂದು ಸಾಧನೆಯನ್ನು ಕಂಡು ನೀವು ನನಗೆ ಕೈ ಕೊಟ್ಟಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ನನ್ನ ಈ ಒಂದು ಸಾಧನೆಗೆ ನನ್ನ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲ ತುಂಬ ಸಪೋರ್ಟ್ ಮಾಡಿದರೆ, ಅವರಿಂದ ಮಾತ್ರ ಇದೊಂದು ಅಚೀವ್ಮೆಂಟ್ ನನ್ನ ಮಾಡ್ತಾ ಇದೆ. ಮತ್ತು ನನ್ನ ಗುರುತಿಸಲು ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಹಾಗೆ ನೆಕ್ಸ್ಟ್ ಇನ್ನು +2 ಕಳೆದ 600 ಅಂತೇಳಿ ಎಲ್ಲ ಕಂಡಿದ್ದೆ. ಈಗ ಅದೊಂದು ದೊಡ್ಡ ಈಗಲ್ಲ 8+1 ಉಂಟು. NCC ಲೀಡರಲ್ಲಿದ್ದೆ. ಮತ್ತು ನೆಕ್ಸ್ಟ್ ಇನ್ನು ಆರ್ಮಿಗೆ ನೇವಿಗೆ ಹೋಗ್ಬೇಡಿ, ತುಂಬ ಡ್ರೀಮ್ ಉಂಟು. ಅದೊಂದು ಹೋದೆ, ನಾನು ಆದಷ್ಟು ಟ್ರೈ ಮಾಡ್ತೆ. ಈಗ ನನ್ನನ್ನು ಸಪೋರ್ಟ್ ಬೇಕು. ಇದು ನನ್ನ ಈ ಚಿಕ್ಕ ಸಾಧನೆ LSS ಪರೀಕ್ಷೆಯಲ್ಲಿ
ಕೆಲಸಕ್ಕೆ ನಂಗೆ ಪ್ರೈಸ್ ಕೊಟ್ಟ್ಯಾರೆಲ್ಲರೂ. ಅದಕ್ಕೆ ಊಟ ಬಂದಿದ್ದ ತಕ್ಷಣ ನಾನು ಪ್ರೈಸ್ ಕೊಟ್ಟ್ಯಾರ. ಅದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಎಲ್ಲ ಕೂಟ ಸದಸ್ಯರಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವಂತಹ ಎಲ್ಲ ನನ್ನ ಕೂಟ ಬಂಧುಗಳೇ, ಎಲ್ಲರಿಗೂ ನನ್ನ ಪ್ರಣಾಮಗಳು. ಈ ದಿನ ನನ್ನನ್ನು ಕರೆದು ಗೌರವಿಸಿದ್ದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ಏನು ಗೌರವಿಸಿದ್ದಾರೆ ಇದು ನನಗೆ ಸ್ಫೂರ್ತಿ ತಂದಿದೆ. ಮುಂದೆ ಒಂದು ಒಳ್ಳೆ ಸಾಧನೆ ಮಾಡಬೇಕೆಂಬ ಒಂದು ಗೋಲ್ ಸೆಟ್ ಮಾಡುವಂತಹ ಒಂದು ಸ್ಫೂರ್ತಿ ನನಗೆ ಬಂದಿದೆ. ಅದಕ್ಕೋಸ್ಕರ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ. 200ನೇ ಸಂಪರ್ಕ ಸಭೆಯ ಸಭೆಯಲ್ಲಿ ನಾವು ಈ ಸಭಾ ಕಾರ್ಯಕ್ರಮ ಇನ್ನು ಕೆಲವೇ ನಿಮಿಷದಲ್ಲಿ ಮುಗಿಯುಂಟು. ಇಂದಿನ ಈ ಕಾರ್ಯಕ್ರಮದ ವಿದ್ಯಾರ್ಥಿಗಳ ಅಭಿನಂದಿಸ್ತದೆ. ಹಾಗೆ PhD ಪಡೆದಂತಹ ಅವರನ್ನು ಗೌರವಿಸ್ತದೆ. ವೈದ್ಯಾಧಿಕಾರಿಯಾಗಿ ಮುಂದೆ ಬಂದಂತಹ ಅವರನ್ನು ಕೂಡ ಗೌರವಿಸಿದಂತಹ ಕಾರ್ಯಕ್ರಮ ಇದೆ. ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣೆಯಾಗಿ ಈ ಕಾರ್ಯಕ್ರಮ ಮುಂದೆ ಬರ್ತಾ ಉಂಟು. ಕಲಿತಂಥ ವಿದ್ಯಾರ್ಥಿಗಳಿಗೆ ನನಗೆ ಹೇಳ್ತೇನೆ ಅಂತ ಹೇಳಿದರೆ, ನಿಮಗೆ ಕಲಿತಂತಹ ಸಾಧನೆ ಮಾಡ್ತಂಥ ಗುರಿ ನಿಮ್ಮ ಮುಂದೆ ಬೇಕು. ನಮ್ಮ ಗುರುಗಳು ನಮ್ಮ ಹಿಂದೆ ಇದ್ದರೆ ಅದಕ್ಕೆ ಬೇಕಾಗಿ ನೀವೆಲ್ಲರೂ ಪ್ರಯತ್ನ ಪಡಬೇಕು ನಾನು ಹೇಳಿದ್ದೆ. ಅಧ್ಯಕ್ಷ ಸ್ಥಾನವನ್ನು ನಮ್ಮನ್ನು ಉದ್ದೇಶಿಸಿ ಮಾತುಗಳನ್ನಾಡಿದಂತಹ ಅಧ್ಯಕ್ಷರಿಗೆ ಧನ್ಯವಾದಗಳು. ಮುಂದೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದು ಸೇರಿದ ಧನ್ಯವಾದ ಸಮರ್ಪಣೆ ಔಪಚಾರಿಕತೆಯ ದೃಷ್ಟಿಯಿಂದ ನಮ್ಮ ಬಿಲಿಯನ್ ಫೌಂಡೇಶನ್ ಟ್ರಸ್ಟ್ ಅವರಿಂದ ಇದೀಗ ಕೃತಜ್ಞತಾ ಸಮರ್ಪಣೆ. ಕುಲದೇವರಾದಂತಹ ಲಕ್ಷ್ಮೀ ನರಸಿಂಹರು, ಸಲಾಧಿಪತಿಯಾದಂತಹ ಸಪರಿವಾರಾತ್ಮಕ ಮಹಾದೇಶ್ವರಿಗೆ ವಂದಿಸಿದ್ದು, ವೇದಿಕೆ ಆಸೀನರಾದಂತಹ ಎಲ್ಲ ಗಣ್ಯರಿಗೂ ಪ್ರೀತಿಯ ಕೂಟ ಸಮಾಜ ಬಂಧು ಬಾಂಧವರಿಗೆ ನಮಸ್ಕಾರ. ಇಂದು ಮಹಾಲಿಂಗೇಶ್ವರನ ದಿವ್ಯ ಸನ್ನಿಧಾನದಲ್ಲಿ ನಾವೆಲ್ಲ ಭಾರಿ ಗೌರವ ಜಿಲ್ಲೆ 200ನೇ ಸಂಪರ್ಕ ಸಭೆಯನ್ನು ಆಚರಿಸಿದೆ. ಧನ್ಯವಾದಕ್ಕೆ ನಮಗೊಂದು 2 ಮಾತು ಹೇಳೋದಕ್ಕೆ ಮನಸ್ಸಲ್ಲಿ ಆಸೆ ಉಂಟು. 200ನೇ ಸಂಪರ್ಕ ಸಭೆ ಆದಂತಹ ಸಂದರ್ಭದಲ್ಲಿ 2 ವಿಷಯವನ್ನು ನಾವು ಮನಸ್ಸಲ್ಲಿ ಬೆತ್ತಗೊಂಡು ಆಸೆ. ಒಂದು ಅಭಿನಂದನೆ, ಒಂದು ಸ್ವಾಮಿಮಾರ್ಷೆ. ನಾವೆಷ್ಟೋ ಕಾರ್ಯಕ್ರಮವನ್ನು ಈ KSR ಅಂತ ಹೇಳಿದಂಗೆ 2009ರ ವಜ್ರ ಮಹೋತ್ಸವವನ್ನು ಅವರ ಉಪಸ್ಥಿತರಲ್ಲಿ ವಿಜೃಂಭಣೆಯನ್ನು ಆಚರಿಸಿದರು.